ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ದಯವಿಟ್ಟು ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ಡೈಲಿ ದಿನಚರಿನ ನಿಮ್ಮ ಜೊತೆ ಹಂಚ್ಕೊತೀನಿ. ಮತ್ತು ಯಾವ ರೀತಿಯಾದ ವಿಡಿಯೋ ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ಸೊ ನೀವು ಹೇಳಿದ್ರೆ ನಾನು ಟ್ರೈ ಮಾಡ್ತೀನಿ. ಸ್ವಲ್ಪ ಹೇಳಿ, ವಿಡಿಯೋ ನೋಡಿ ಯಾವ ರೀತಿ ಮಾಡಬೇಕು ಅಂತ. ಮತ್ತು ಇವತ್ತು ಮೊಳಕೆ ಹುರುಳಿಕಾಳು ಸಾರು ಅನ್ನ ಮಾಡ್ತೀನಿ ನೋಡಿ. ನಾನು ಮೊದಲಿಗೆ ಮೊಳಕೆ ಕಾಳು ತೊಗೊಂಡಿದ್ದೀನಿ ನೋಡಿ. ಮೊಳಕೆ ಕಾಳು ಚೆನ್ನಾಗಿ ಮೊಳಕೆ ಬಂದಿದೆ. ಇದು ನಾವು ಕಟ್ಟಿರೋದಲ್ಲ, ಇಲ್ಲಿ ಬೆಳಗ್ಗೆ ತೊಗೊಂಬಂದಿರೋದು ನಮ್ಮೂರ ಹತ್ರ. ಇದು ಜಾಸ್ತಿ ಇದೆ, ಇದಷ್ಟು ಹಾಕಲ್ಲ ನಾನು. ಒಂದು ಸ್ವಲ್ಪ ಬಸ್ಸಾರು ಮಾಡೋಕ್ಕೆ ಎತ್ತಿರ್ತೀನಿ. ನಾವು ಮೂವಾರೇ ಇರೋದಲ್ವ, ನಾನು ನಮ್ಮಮ್ಮ ನಮ್ಮ ಹಸ್ಬೆಂಡು. ಇಷ್ಟಾದರೆ ಸಾಕಾಗುತ್ತೆ. ಮತ್ತು ಸಾಂಬಾರಿಗೆ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂದು 3 ಟೊಮೊಟೊ, ಒಂದು ಸ್ವಲ್ಪ ಕಾಯಿ, ಪುದೀನ, ಕೊತ್ತಂಬರಿ, ಶುಂಠಿ, ಈರುಳ್ಳಿ ಇದಿಷ್ಟೂ, ಮತ್ತು ಸ್ವಲ್ಪ ಚಕ್ಕೆ ಲವಂಗ. ಶುಂಠಿ ಇಲ್ಲ, ಶುಂಠಿ ಖಾಲಿ ಆಗೈತೆ. ಇದನ್ನು ಮಿಕ್ಸಿಗೆ ಹಾಕ್ಕೊತೀನಿ. ಮಿಕ್ಸಿಗೆ ಹಾಕ್ಕೊಂಡು ನಾನು ಆಮೇಲೆ ಸಿಗ್ತೀನಿ. ಹಾಗೆ ನಮ್ಮ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋದನ್ನ ಮರಿಬೇಡಿ ನೋಡಿ. ಮಿಕ್ಸಿ ಜಾರ್ಗೆಲ್ಲ ಹಾಕುವಂತಿದ್ದೆ, ಕರೆಂಟ್ ಹೋಗ್ಬಿಡುತ್ತೆ ಅಂತ. ನಮ್ಮೂರಲ್ಲಿ ಜಾಸ್ತಿ ಕರೆಂಟ್ ತೆಗಿತಾರೆ. ಸೊ ಅದಕ್ಕೆ ಬೇಗ ರುಬ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ರುಬ್ಕೊತಿದ್ದೆ. ಮತ್ತು ಸಾಂಬಾರು ಪುಡಿನೂ ಅದಕ್ಕೆ ಹಾಕ್ಕೊಂಡು ರುಬ್ಕೊಂಡ್ರೆ ಒಂದೇ ಸತಿ ಇದಾಗುತ್ತೆ. ಮತ್ತು ಅದನ್ನು ಕಲಸಾಕೋದು ಸುಮ್ಮನೆ ಏನಕ್ಕೆ ಅಂತ ಹೇಳ್ಬಿಟ್ಟು ಅದಕ್ಕೆ ಹಾಕಿ ರುಬ್ಕೊಳ್ಳೋಣ ಅಂತ ಹಾಕ್ತಿದ್ದೆ. ನಮ್ಮ ಪಾಪ ಬೇರೆ ಅಲ್ಲೇ ಇದ್ಲು. ಅವಳು ಏನೇನೋ ಮಾತಾಡ್ತಾ ಇದ್ಲು. ಅವಳು ಜಾಸ್ತಿ ಮಾತಾಡ್ತಾಳೆ ಅವಳು. ಮತ್ತು ಕರೆಂಟ್ ಹೋಗ್ಬಿಡುತ್ತಿಲ್ಲ ಅಂತೇಳಿ ರುಬ್ಕೊತಿದ್ದೆ. ಸೊ ಇವಾಗ ಮತ್ತೆ ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಕುಕ್ಕರಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಎಲ್ಲ ಹಾಕಿ ಸಾಂಬಾರಿಗೆ ಪ್ರಿಪ್ರೇಷನ್ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ಸ್ವಲ್ಪ ಈರುಳ್ಳಿ ಎಲ್ಲ ಬೆಂದಿತ್ತು. ಮತ್ತು ಮಸಾಲೆ ಎಲ್ಲ ಹಾಕ್ಬಿಟ್ಟು ಸಾಂಬಾರನ್ನ ಕೂಡಿಸಿಟ್ಟೆ. ಕೂಡಿಸಿಟ್ಟಾದ್ಮೇಲೆ ಒಂದು 2 ವಿಜಿಲ್ ತೊಗೊಂಡೆ. 2 ವಿಜಿಲ್ ತೊಗೊಂಡು ಪಾಪಂಗೆ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ. ಸ್ನಾನ ಮಾಡಿಸೋಣ ಅಂತ ಹೇಳ್ಬಿಟ್ಟು ನೆಕ್ಸ್ಟು ಸಾಂಬಾರು ಆದಮೇಲೆ ನೀರು ಕಾಯ್ಸೋಕೆ ಇಟ್ಟಿದ್ದೆ. ಸೊ ನೋಡ್ಬೋದು, ಕಾಳು ತೊಳ್ಕೊಂಡು ಒಗ್ಗರಣೆ ಒಳಗೆ ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಎಣ್ಣೆಯಲ್ಲೇ ಕಾಳನ್ನು ಬೇಯಿಸಿದ್ರೆ ಸರಿ ಹೋಗುತ್ತೆ. ತಪ್ಪಲೆಯಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಸಾಂಬಾರು. ನಾನು ಪಾಪು ಎದ್ದೇಳ್ತಾಳೆ ಇನ್ನು ಅಂತ ಹೇಳ್ಬಿಟ್ಟು ಕುಕ್ಕರಲ್ಲಾದರೆ ಒಂದು 2 ವಿಜಿಲ್ ಕೂಗಿಸ್ಬಿಡೋಣ ಬೇಗ ಅಂತೇಳಿ ನಾನು ಕುಕ್ಕರಲ್ಲೇ ಮಾಡ್ತಿದ್ದೆ. ನಾನು ಜಾಸ್ತಿ ತಪ್ಪಲೆಯಲ್ಲೇ ಮಾಡೋದು. ಇವತ್ತು ನಮ್ಮಮ್ಮ ಬೇರೆ ಇರಲಿಲ್ಲ, ಕೆಲ್ಸಕ್ಕೆ ಹೋಗಿದ್ರು. ಪಾಪು ಎದ್ದೇಳ್ತಾಳೆ ಅಂತ ಹೇಳ್ಬಿಟ್ಟು ಕುಕ್ಕರಲ್ಲೇ ಮಾಡ್ತಿದ್ದೆ. ಸೊ ರುಬ್ಕೊಂಡಿರೋ ಮಸಾಲೆನ ಅದರೊಳಗಡೆ ಹಾಕ್ತಿದ್ದೀನಿ ನೋಡ್ಬೋದು. ಮತ್ತು ಸಾಂಬಾರು ನಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡು, ಸ್ವಲ್ಪ ಕಡಿಮೆನೇ ಮಾಡಿಕೊಂಡೆ ನಾನು. ಜಾಸ್ತಿ ಏನು ಬೇಕಾಗಿಲ್ಲ, ಮನೆಗೆ ಮೂವಾರೇ ಅಲ್ವ ಇರೋದು, ಸಂಜೆ 1 ಟೈಮ್ ಅಷ್ಟೇ ಅಂತೇಳಿ ಸ್ವಲ್ಪನೇ ಮಾಡಿಕೊಂಡೆ ಗಟ್ಟಿಗೆ. ಮಸಾಲೆ ಎಲ್ಲ ಕಚ್ಕೊಂಡಿರುತ್ತೆ. ಅದನ್ನು ನೀರಾಗಿ ವೇಸ್ಟ್ ಮಾಡಬಾರ್ದು. ಅದನ್ನು ಹಂಗೆ ನೀರು ಹಾಕಿ ಹಾಕ್ತೆ. ನಾನೇನು ಮಸಾಲೆ ವೇಸ್ಟ್ ಮಾಡಲ್ಲ ಸುಮ್ಮನೆ ಅಂತ. ನೋಡ್ಬೋದು ನೀವು. ಮತ್ತು ಸಾಂಬಾರು ರೆಡಿಯಾಗಿದೆ. ಅದಕ್ಕಿವಾಗ ಉಪ್ಪು ಹಾಕ್ಬಿಟ್ಟು ವಿಜಿಲ್ ಹಾಕ್ಬಿಟ್ಟು ಇಡೋಣ ಅಂತೇಳಿ ಸ್ವಲ್ಪ ಉಪ್ಪು ನಮ್ಗೆ ಎಷ್ಟು ಬೇಕೋ ಅಷ್ಟು ಗೊತ್ತಾಗುತ್ತಲ್ವ. ಕಲ್ಲು ಉಪ್ಪಾದರೆ ಒಂದು ಸ್ವಲ್ಪ ನೋಡ್ಕೊಂಡು ಹಾಕಿ. ಪುಡಿ ಉಪ್ಪಾದರೆ ಅದು ಅಳತೆನೇ ಸಿಗಲ್ಲ ಪುಡಿ ಉಪ್ಪು. ಸೊ ಪುಡಿ ಉಪ್ಪು ಹಾಕ್ಬೇಕಾದ್ರೆ ನೋಡ್ಕೊಂಡು ಹಾಕಬೇಕು. ಮತ್ತು ಲಿಡ್ ಕ್ಲೋಸ್ ಮಾಡ್ತೀನಿ ಇವಾಗ.
ಸಾಂಬಾರು ಎಲ್ಲ ಒಂದ್ಸತಿ ಕಲಸೋಣ, ಮಸಾಲೆ ಎಲ್ಲ ಹಂಗೆ ಇರುತ್ತೆ ಅಂತೇಳಿ ಸಾಂಬಾರನ್ನ ಕಲಿಸ್ತಾಯಿದ್ದೆ. ಅದಾದಮೇಲೆ ಲಿಡ್ ಕ್ಲೋಸ್ ಮಾಡಿ 2 ವಿಷಿಲ್ ತಗೊಂಡೆ. ಕರೆಕ್ಟಾಗಿತ್ತು. ಇದು ಈ ಕುಕ್ಕರಲ್ಲಿ ಮಾಡೋಕ್ಕೆ ಇನ್ನೂ ಒಂದು ಬೇಜಾರು ಏನಪ್ಪ ಅಂದರೆ ಉಕ್ಕಿ ಸೋರೋಗುತ್ತಲ್ಲ, ಅದೇ ಬೇಜಾರು. ನಾವು ಕಡಿಮೆ ಮಾಡಿದ್ರೂ ಉಕ್ಕಿ ಸೋರೋಗುತ್ತೆ. ಸುಮ್ಮನೆ ಗ್ಯಾಸೆಲ್ಲ ಗಲೀಜಾಗುತ್ತೆ, ಕುಕ್ಕರ್ ಬಾಯೆಲ್ಲ ಗಲೀಜಾಗುತ್ತೆ. ಅದಕ್ಕೆ ನನಗೆ ಆಲ್ಮೋಸ್ಟ್ ಕುಕ್ಕರಲ್ಲಿ ಅಡುಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಜಾಸ್ತಿ ತಪ್ಪಲೆನೇ ಯೂಸ್ ಮಾಡೋದು. ಸೊ ಇವತ್ತು ಬೇಗ ಆಗಲಿ ಅಂತ ಹೇಳ್ಬಿಟ್ಟು ಮಾಡಿದೆ. ಎಲ್ಲಿಗೋದು? ಸಂತಿಗೋದು? ಹಾಂ ಕದ ಹೆಂಗೆ ಕೊಡ್ತು? ಕತ್ತಿ ಏನು ಮಾಡಿದೆ? ಜಾಹ್ನವಿಗೆ ಹಾಡು ಹೇಳಿ ಮಲಗಿಸ್ತಾವಳೆ ಹೇಳು. ಮತ್ತು ಅಷ್ಟರಲ್ಲಿ ನಮ್ಮ ಅತ್ತೆ ಬಂತು. ಜಾಹ್ನವಿಗೆ ನೀರು ಕಾಯಿಸಿದ್ದೆ ಸ್ನಾನ ಮಾಡ್ಸೋಣ ಅಂತ. ನಾನು ಗ್ಯಾಸ್ ಮೇಲೆ ಜಾಸ್ತಿ ಹೊತ್ತಿಟ್ಬಿಟ್ಟೆ, ಜಾಸ್ತಿ ಕಾಯ್ದುಬಿಟ್ಟಿದ್ದೆ ನೀರು. ಅದಕ್ಕೆ ಯಾರಿಸ್ತಿದ್ರು. ಮತ್ತು ಅವ್ರಿಗೆ ಸ್ನಾನ ಮಾಡಿಸೋ ಅಷ್ಟೊತ್ತಿಗೆ ನಾನು ಊಟ ಮಾಡೋಣ ಅಂತೇಳಿ ಊಟ ಮಾಡ್ತಿದ್ದೆ. ಅದಾದಮೇಲೆ ಆಂಟಿ ಸ್ನಾನ ಮಾಡ್ಸೋಕ್ಕೆ ನಮಗೆ ಬರೋಲ್ಲ, ಆಂಟಿ ಬಂತು. ಜಾಹ್ನವಿಗೆ ಸ್ನಾನ ಮಾಡಿಸಿ, ಮತ್ತು ಜಾಹ್ನವಿಗೆ ಸ್ನಾನ ಎಲ್ಲ ಮಾಡಿಸಿ ಅವಳನ್ನ ರೆಡಿ ಮಾಡಿ ಮಲಗಿಸ್ದೆ. ಆಮೇಲೆ ನನಗೆ ಯಾಕೋ ಟೀ ಕುಡಿಬೇಕು ಅನ್ನಿಸ್ತಿತ್ತು, ಬೆಳಗ್ಗೆ ಬೇರೆ ಕುಡಿದಿರಲಿಲ್ಲ. ಸೊ ಅದಕ್ಕೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರಿಜ್ಜಲ್ಲಿ ಹಾಲು ತೊಗೊಂಬಂದು ಟೀ ಇಡ್ತಿದ್ದೆ. ಸೊ ನನಗೆ ಟೀ ಗಟ್ಟಿಗೆ ಮಾಡ್ಕೊಂಡು ಕುಡಿದ್ರೆ ಕುಡ್ದಂಗೆ ಆಗೋದು. ಒಂದು ಸ್ವಲ್ಪನೂ ನೀರೇ ಹಾಕ್ಬಾರ್ದು, ಪಾಕೆಟಲ್ಲಿರೋ ಹಾಲು ಹಂಗೆ ಹಾಕಿ ಅದಕ್ಕೆ ಸಕ್ಕರೆ ಟೀ ಸೊಪ್ಪು ಹಾಕಿ ಮಾಡಿದ್ರೇ ಇಷ್ಟ ನನಗೆ. ನೀರು ಹಾಕಿದ್ರೆ ಒಂಥರ ನೀರಾಗುತ್ತೆ, ಕುಡಿದ್ರೂ ಕುಡ್ದಂಗೆ ಆಗೋಲ್ಲ ನನಗೆ. ಸೊ ಅದಕ್ಕೆ ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಟೀ ಮಾಡ್ಕೊತಿದ್ದೆ. ಸೊ ನೋಡ್ತಿರ್ಬೋದು. ಅಷ್ಟರಲ್ಲಿ ನನ್ನ ಫ್ರೆಂಡ್ ಫೋನ್ ಮಾಡಿದ್ಲು, ಅವಳ ಹತ್ರ ಮಾತಾಡಿಕೊಂಡು ಮಾಡ್ತಿದ್ದೆ. ಟೀನೂ ರೆಡಿ ಆಯಿತು. ಟೀ ಕುಡಿದು ಏನು ಪಾಪ ಮಲ್ಕೊಂಡಿದ್ನಲ್ಲ, ನಾನು ವೀಡಿಯೋ ಎಡಿಟ್ ಮಾಡೋಣ ಅಂತ ವೀಡಿಯೋ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ಮತ್ತು ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಇವತ್ತು ನನ್ನ ಮಗಳು ಬರ್ತಡೇ, ಅದನ್ನು ನಾನು ನಾಳೆ ವಿಡಿಯೋದಲ್ಲಿ ಹಾಕ್ತೀನಿ ಅಂತ ಹೇಳಿದ್ದೆ. ಇವಳೇ ನನ್ನ ಮಗಳು ತುಂಗ ಅಂತ, ದೊಡ್ಡ ಮಗಳು ಇವಳು. ಜಾಹ್ನವಿ ಚಿಕ್ಕ ಮಗಳು. ವಿಡಿಯೋ ಇವಾಗ ಹಾಕ್ತೀನಿ ನೋಡಿ. ಸೊ ಕಡ್ಡಿ ಅಂಥದ್ದು ಐತಲ್ಲ, ಅದಕ್ಕೆ ಬೆಂಕಿ ಗಡ್ಡಿಗೆ ಇರ್ತಿದ್ದಂಗೆ ಬೆಂಕಿ ಎತ್ಕೊಂಡ್ಬಿಡ್ತು, ಭಯ ಆಗಿಬಿಡ್ತು. ಮತ್ತು ಅದನ್ನು ತೆಗ್ದಾಕ್ಬಿಟ್ಟು ಅದಕ್ಕೆ ಹಚ್ಚಿದ್ಲು. ಸೊ ನೋಡ್ಬೋದು ನೀವು, ಅವ್ರ ಅಪ್ಪಾಜಿನೂ ಅವಳು ಕೇಕ್ ಕಟ್ ಮಾಡ್ತಿದ್ದಾರೆ. ಅದು ಪಕ್ಕದಲ್ಲಿರೋದು ನಮ್ಮ ಮಾವ. ಸೊ ನಾನು ಇಲ್ಲ ವೀಡಿಯೋದಲ್ಲಿ, ನನ್ನ ಪಾಪ ಅಳ್ತಿದ್ಲು, ಒಳಗಡೆ ಇದ್ದೆ, ಜಾಹ್ನವಿ ಹೇಳ್ತಿದ್ಲು. ಸೊ ಫ್ರೆಂಡ್ಸ್, ಇದು ಇವತ್ತಿನ ವಿಡಿಯೋ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.